ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಅತ್ತೆಯವರು ತಿರುಪತಿಗೆ ಹೋದರು. ನಮ್ಮ ನಾದಿನಿಯವರು ಹೊರಟಿದ್ರು. ಸೊ ಅವರು ಇವ್ರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಬುಕ್ಕಿಂಗ್ಸ್ ಎಲ್ಲ ಆಗಿತ್ತು. ಹಾಗಾಗಿ ಅವರು ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೆ ಊರಿಗೆ ಹೋಗಿದ್ರು ತಿರುಪತಿಗೆ. ಹಾಗಾಗಿ 3 ದಿನ ಸ್ವಲ್ಪ ಮನೆಯದೆಲ್ಲ ಕೆಲಸಗಳು ನನ್ನ ಮೇಲೆ ಬಿದ್ದಿತ್ತು. ಅಂದರೆ ಅತ್ತೆ ಸ್ವಲ್ಪ ಅಡುಗೆಗೆಲ್ಲ ಅದು ಇದು ರೆಡಿ ಮಾಡಿಕೊಡೋರು, ಇಲ್ಲಾಂದರೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿಕೊಡೋರು. ಇವತ್ತಿನ ದಿನ ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದಿತ್ತು. ಹಾಗಾಗಿ ಸ್ವಲ್ಪ ಒಂದು 3 ಡೇಸ್ ಸ್ವಲ್ಪ ಸ್ಟ್ರೈನ್ ಆಯಿತು. ಏಕೆಂದರೆ ಕಂಪ್ಲೀಟಾಗಿ ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸ ಫುಲ್ ಮಾಡ್ಕೊಳ್ಳೋ ಅಷ್ಟರೊಳಗೆ ಸುಸ್ತಾಗೋಯಿತು. ನಮ್ಮ ಮನೆಯವರು ಕೂಡ ಅರ್ಜೆಂಟ್ ಕೆಲಸ ಇದೆ ಅಂತ ಅವರು ವೆನ್ಸ್ಡೇ ಬೆಳಗ್ಗೆ 9:30ಗೆ ಗಮ್ಯನ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿ ಅವರು ಕೂಡ ಶಾಪಿಗೆ ಹೋಗಿದ್ರು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಎಲ್ಲ ನಿಧಾನ ಕೆಲಸಗಳಾಯಿತು. ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಕಸ ಹೊಡೆದನ್ನೆಲ್ಲ ಒರೆಸ್ಕೊಂಡು ಹಾಗೆ ಹೊರ್ಗಡೆನೂ ಕೂಡ ನೀರೆಲ್ಲ ಹಾಕ್ಕೊಂಡು ಇವತ್ತಿನ ಕೆಲಸನ ಎಲ್ಲ ಮುಗಿಸ್ಕೊಂಡೆ. ಗಮ್ಯಂಗೆ ಇವತ್ತು ಉಪ್ಪಿಟ್ಟನ್ನ ರೆಡಿ ಮಾಡಿಕೊಟ್ಟಿದ್ದೆ. ಅವಳಿಗೆ ಅರ್ಜೆಂಟಿಗೆ ಆಗೋದು ಅದೇ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಒಂದು ತರಕಾರಿನ ಮಿಕ್ಸ್ ಮಾಡಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟ್ ಇತ್ತು. ಸೊ ಅದನ್ನೇ ಎಲ್ಲ ಹೆಚ್ಚಿಬಿಟ್ಟು ಉಪ್ಪಿಟ್ಟನ್ನ ರೆಡಿ ಮಾಡಿ ಕೊಟ್ಟೆ. ಅದ್ರ ಜೊತೆಗೆ ಗೆಣಸಿನ ಲಡ್ಡು ಕೂಡ ಮಾಡಿಕೊಟ್ಟಿದ್ದೆ. ಸೊ ಆ ಒಂದು ರೆಸಿಪಿನೂ ಕೂಡ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈಗ ನಾನು ಗಮ್ಯಂಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಈಗ ಇನ್ಸ್ಟೆಂಟಾಗಿ ಉಪ್ಪಿಟ್ಟು ಪ್ಯಾಕೆಟ್ಸ್ ಎಲ್ಲ, ಉಪ್ಮಾ ಪ್ಯಾಕೆಟ್ಸ್ ಎಲ್ಲ ಸಿಗ್ತಾ ಇದೆಯಲ್ವಾ, ಅವ್ರು ಇದೇ ರೀತಿ ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ರವೆನ ಚೆನ್ನಾಗಿ ರೋಸ್ಟ್ ಮಾಡಿ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ. ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಉಪ್ಪಿಟ್ಟು ಮಾಡಿದಾಗ ಇದೇ ರೀತಿಯೇ ಮಾಡ್ಕೊಳ್ಳೋದು. ಸಪ್ರೇಟಾಗಿ ಯಾವುದೇ ಥರ ರವೆನ ರೋಸ್ಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಲ್ಲ. ಕಂಪ್ಲೀಟಾಗಿ ಫುಲ್ಲು ಒಗ್ಗರಣೆ ಎಲ್ಲ ಮುಗಿಸ್ಬಿಟ್ಟು ರವೆನ ಹುರಿದ್ಬಿಟ್ಟು ನಂತರ ಬಿಸಿ ನೀರನ್ನ ಕಾಯಿಸ್ಕೊಂಡು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತೀನಿ. ಸೊ ಈ ಥರ ಮಾಡ್ಕೊಂಡಾಗ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ಹಾಗೆ ಜೀರಾ ವಾಟರ್ನ ಕುಟ್ಕೋತಾ ಸ್ವಲ್ಪ ಕೆಲಸಗಳನ್ನೂ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ. ಯಾಕಂದರೆ ಗಮ್ಯ ಸ್ಕೂಲಿಗೆ ಕಳಿಸೋವ್ರಿಗೂ ಸ್ವಲ್ಪ ಕೆಲಸ ಅರ್ಜೆಂಟಲ್ಲಿ ಆಗ್ತಾ ಇರುತ್ತೆ. ಹಾಗೆಯೇ ಹಬ್ಬಕ್ಕೆ ತಂದಿದ್ದು ಸಿಹಿಗೆಣಸು ಕೂಡ ಉಳಿದಿತ್ತು. ಗಮ್ಯ ಆಗಲಿ ಸಣ್ಣವನಾಗಲಿ ಪಾಪು ಇಬ್ಬರೂ ಗೆಣಸನ್ನ ಹಾಗೆ ತಿನ್ನಲ್ಲ. ಸೊ ಹಾಗಾಗಿ ಈ ಥರ ಲಡ್ಡು ಆದರೂ ಮಾಡಿಕೊಡೋಣ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಬೇಯಿಸಿಟ್ಕೊಂಡಿದ್ದೆ. ಬೇಯಿಸ್ಕೊಂಡಿರುವಂಥ ಸ್ವೀಟ್ ಗೆಣಸನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವೀಟಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಾದ ನಂತರ ಉಂಡೆಗಳನ್ನ ಕಟ್ಕೊಂಡು ಲಡ್ಡುನ ರೆಡಿ ಮಾಡ್ಕೊಳ್ಳೋದು. ಈ ಒಂದು ಸಿಹಿ ಗೆಣಸಲ್ಲಿ ವಿಟಮಿನ್ಸ್, ಮಿನರಲ್ಸ್ ಯಥೇಚ್ಛವಾಗಿ ಇರೋದ್ರಿಂದ ಮಕ್ಕಳಿಗೆ ನ್ಯಾಚುರಲಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಇದರಿಂದ. ಒನ್ ಇಯರ್ ಬೇಬಿ ಒನ್ ಇಯರ್ ಕಂಪ್ಲೀಟ್ ಆಗಿರೋ ಬೇಬಿಗಳಿಗೂ ಈ ಒಂದು ಫುಡ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಇದೇ ಥರನೇ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಹಾಲನ್ನ ಸೇರಿಸಿ ಲಿಕ್ವಿಡ್ ಥರ ಮಾಡಿ ಕೂಡ ಕೊಡ್ಬೋದು. ಇದರಿಂದ ಮಕ್ಕಳು ವೆಯ್ಟ್ ಗೇನ್ ಆಗುತ್ತೆ. ಸೊ ನಾನು ಪಾಪು ಸಣ್ಣವಳಿದ್ದಾಗಿಂದನೂ ಕೂಡ ಈ ಥರ ಕೊಡ್ತಾಯಿದ್ದೀನಿ. ಈಗ ಸಣ್ಣವನ ದೈವಿಕಗೂ ಕೂಡ ಕೊಡ್ತಾಯಿದ್ದೀನಿ. ನಂತರ ಉಪ್ಪಿಟ್ಟು ಹಾಗೆಯೇ ಸ್ವೀಟ್ ಲಡ್ಡುನ ಪ್ಯಾಕ್ ಮಾಡಿ ಗಮ್ಯಂಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿ ಆಯಿತು. ಟಿಫನ್ನೆಲ್ಲ ಮುಗಿಸಿ ನಂತರ ಅವಳಿಗೆಲ್ಲ ರೆಡಿ ಮಾಡಿ ನಂತರ ನಾನು ಟಿಫನ್ ಬಾಕ್ಸ್ ಕೂಡ ರೆಡಿ ಮಾಡಿಬಿಟ್ಟು ಗಮ್ಯಂಗೆ ಸ್ಕೂಲಿಗೆ ಕಳಿಸ್ಕೊಟ್ಟೆ. ಸೊ ಈ ಥರ ಇರುತ್ತೆ ಬೆಳಗಿಂದ ರೂಟೀನ್ ನಂದು. ಬೆಳಗ್ಗೆ ಎದ್ದೆ ಅಂದರೆ 9 ಗಂಟೆವರೆಗೂ ಸ್ವಲ್ಪ ಗಡಿಬಿಡಿ ಕೆಲಸಗಳಾಗ್ತಾ ಇರುತ್ತೆ. ಗಮ್ಯಂಗೆ ಕಳಿಸಿದ ನಂತರ ನಮಗೆ ಟಿಫನ್ನ ರೆಡಿ ಮಾಡ್ಕೊತಾಯಿದ್ದೀನಿ. ನಾನಿವತ್ತು ವೆಜಿಟೇಬಲ್ ಬಿರಿಯಾನಿನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಎಲ್ಲ ತರಕಾರಿಗಳು ಮನೇಲಿ ಏನೇನು ತರಕಾರಿ ಇತ್ತು ಎಲ್ಲದೂ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಕ್ಯಾಪ್ಸಿಕಮ್ಮು, ಒಂದು ಆಲೂಗೆಡ್ಡೆ, ಹಾಗೆ ಕ್ಯಾರೆಟು, ಬೀನ್ಸು, ಒಗ್ಗರಣೆಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮನೇಲಿ ಸ್ವಲ್ಪ ಹೂಕೋಸು ಉಳಿದಿತ್ತು, ಅದ್ರ ಜೊತೆಗೆ ಸ್ವಲ್ಪ ಅವರೆಕಾಳು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಹೂಕೋಸು ಮತ್ತು ಅವರೆಕಾಳು ಕೂಡ ಅಷ್ಟೇ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಕ್ಯಾಪ್ಸಿಕಮ್ ಫ್ಲೇವರ್ ಬಿಟ್ಕೊಳ್ಳುತ್ತಲ್ವ, ತುಂಬ ಚೆನ್ನಾಗಾಗತ್ತೆ ಟೇಸ್ಟು. ನಾನು ಈ ಸರಿ ಬಾಸುಮತಿ ರೈಸ್ನ ಉಪಯೋಗಿಸ್ಕೊಂಡು ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ, ಮೀನ್ಸ್ ವೆಜಿಟಬಲ್ ಬಿರಿಯಾನಿ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಎಕ್ಸ್ಟ್ರಾ ಪೌಡರ್ ನಾನೇನೂ ಹಾಕ್ಕೊಳ್ಳಲ್ಲ, ಜಸ್ಟು ಸ್ಪೈಸಸ್ನ ಹಿಡಿದೇನೆ ಸೇರಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ನಾನು ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಲವಂಗ, ಒಂದು ಇಂಚಷ್ಟು ಚಕ್ಕೆ, ಅರ್ಧ ಸ್ಪೂನಷ್ಟು ಸೋಂಪು, ಅರ್ಧ ಸ್ಪೂನಷ್ಟು ಶಾಜೀರನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಆನಿಯನ್ನು
ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಪುದೀನ, ಹಾಗೆಯೇ ಸ್ವಲ್ಪ ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊತೀನಿ. ನಂತರ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ನೋಡಿ. ಈ ಒಂದು ಸ್ಟೇಜಲ್ಲಿ ನಾವೇನು ಅಕ್ಕಿ ತೊಗೊಂಡಿರ್ತೀವಲ್ಲ, ಸೊ ಅದಕ್ಕೆ ಡಬಲ್ ಆಗಿ ನೀರನ್ನ ಸೇರಿಸ್ಕೊಳ್ಳೋದು. ನಾವು ಬಾಸುಮತಿಲಿ ಮಾಡ್ತಿದ್ದೀವಿ ಅಂದಾಗ 1 ಲೋಟಕ್ಕೆ 2 ಲೋಟ ನೀರು ಸೇರಿಸ್ಕೊಂಡು ಅಕ್ಕಿನ ಹಾಕ್ಕೊಂಡು ನಂತರ 50% ಹಾಗೇ ಕುಕ್ ಮಾಡ್ಕೊಳ್ಳಿ. ಅಕ್ಕಿ ಒಂದು 50% ಬೆಂದಾದ ನಂತರ ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ರೆಡಿ ಆಗುತ್ತೆ. ಮೀನ್ಸ್ ತುಂಬ ಮೆತ್ತಗೂ ಆಗೋಲ್ಲ, ತುಂಬ ಉದುರು ಆಗೋಲ್ಲ. ನ್ಯಾಚುರಲಾಗಿ ಒಳ್ಳೆ ಟೇಸ್ಟಲ್ಲಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಪಾತ್ರೆ ತೊಳೆದಿದ್ದನ್ನು ಹಾಕ್ಕೊಳ್ಳೋಕ್ಕೆ ಒಂದು ಟಪ್ನ ಇಟ್ಕೊಂಡಿದ್ದೀವ. ಸೊ ಇಲ್ಲಿಗೆ ಇಷ್ಟು ಸ್ಪೇಸ್ ಉಳೀತು. ಹಾಗೆಯೇ ಇಲ್ಲಿ ಬಂದರೆ ನೋಡಿ, ಇಷ್ಟೇ ಸ್ಪೇಸಲ್ಲೇ ನಾನು ಚಾಪಿಂಗ್ ಮಾಡ್ಕೋಬೇಕು. ಹಾಗೆ ಅಡುಗೆಗೆ ಬೇಕಾಗಿರೋಂಥ ಬಾಕ್ಸ್ಗಳು, ಸ್ಪೈಸಸ್ ಬಾಕ್ಸು ಅದೆಲ್ಲ ಸೊ ಇಲ್ಲಿ ಕೌಂಟರ್ ಟಾಪ್ ತುಂಬ ಸಣ್ಣದಿರೋದ್ರಿಂದನೇ ನಾನು ಸ್ವಲ್ಪ ಅಡುಗೆ ಮಾಡುವಾಗ ಆಚೆ ಈಚೆ ಸ್ವಲ್ಪ ಅಳ್ಕೆ ಆದಂಗೆ ಆಗಿರುತ್ತೆ. ಸೊ ಇನ್ಮೇಲೆ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ. ಸೊ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಅಂತ ನಾನು ಕೆಲವೊಬ್ಬರು ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಮನೇಲೇ ಇದ್ದಿದ್ದರಿಂದ ತಲೆ ಹೆಂಗೆಂಗೋ ಓಡ್ತಾಯಿತ್ತು. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಫೇಸ್ ಪ್ಯಾಕ್ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆನ ತುರ್ಕೋತಾ ಇದ್ದೀನಿ. ಈ ಆಲೂಗೆಡ್ಡೆನ ಫೇಸ್ ಪ್ಯಾಕ್ ಬಂದು ವೀಕ್ಲಿ 2 ಟೈಮ್ಸ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಲ್ಲಿರೋಂಥ ಮಾರ್ಕ್ಸ್ ರಿಮೂವ್ ಆಗುತ್ತೆ, ಜೊತೆಗೆ ಸ್ಕಿನ್ ವೈಟ್ ಆಗುತ್ತೆ. ಮೀನ್ಸ್ ಇದರಲ್ಲಿ ಬ್ಲೀಚ್ ಕಂಟೆಂಟ್ ಇರೋದ್ರಿಂದ ಸ್ಕಿನ್ನ ವೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಈಗ 1 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ತುಂಬ ಚೆನ್ನಾಗಿದೆ ರಿಸಲ್ಟು, ಟ್ರೈ ಮಾಡಿ ಅಂತ. ಸೊ ಆವಾಗಿಂದನೂ ನಾನೊಂದು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ತುರ್ಕೊಂಡಿರೋಂಥ ಆಲೂಗೆಡ್ಡೆನ ಚೆನ್ನಾಗಿ ರಸ ತೆಕ್ಕೊಂಡು, ಈ ಆಲೂಗೆಡ್ಡೆನ ನೀವು ಚಪಾತಿ ಏನಾದರೂ ಮಾಡಿದಾಗ ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು. ವೇಸ್ಟ್ ಮಾಡೋದೇನು ಬೇಡ, ಯೂಸ್ ಮಾಡ್ಕೋಬೋದು ಫುಡ್ಡಿಗೆ. ಸೊ ನಾನೀಗ ಕಂಪ್ಲೀಟಾಗಿ ಆ ಒಂದು ಜ್ಯೂಸ್ ಏನಿದೆ ಅಲ್ಲ ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಜೆಂಟಲ್ ಮಸಾಜ್ನ ಮಾಡ್ಕೋಬೇಕು. ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ನ ಮಾಡಿಕೊಂಡ್ರೆ ಸಾಕಾಗತ್ತೆ. ವೀಕ್ಲಿ 2 ಟೈಮ್ಸ್ ಮಾಡಿ ಬೆಟರ್ ರಿಸಲ್ಟ್ ಇದೆ. ನಂತರ ನಾನು ಸ್ವೀಟ್ ಪಡ್ನ ಮಾಡೋಣ ಅಂತ ಹೇಳ್ಬಿಟ್ಟು ನೆನೆಯಕ್ಕಿಟ್ಟಿದ್ದೆ. ಗಮ್ಮೆ ಸ್ಕೂಲಿಂದ ಬರೋಷ್ಟರೊಳಗೆ ಅವಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಕ್ಕಿನ 4 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ 1 ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಹಸಿ ತೆಂಗಿನಕಾಯಿ ತುರಿ, ಜೊತೆಗೆ 1 ಪಚ್ಚ ಬಾಳೆಹಣ್ಣು, 1 2 ಏಲಕ್ಕಿ ತೊಗೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡು ಬೆಲ್ಲ ಹಾಗೆ ಬಾಳೆಹಣ್ಣು ಜೊತೆಗೆ 2 ಏಲಕ್ಕಿ, ತುರಿದಿಟ್ಕೊಂಡಿರುವಂಥ ಹಸಿ ತೆಂಗಿನಕಾಯಿನ ಸೇರಿಸ್ಕೊಂಡು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ನಂತರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 4ರಿಂದ 5 ಸ್ಪೂನು ಪೇಣಿ ರವೆ ಮೀನ್ಸ್ ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಬೇಕಿಂಗ್ ಪೌಡರ್ನ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಒಂದು 4 ಅವರ್ಸ್ ರೆಸ್ಟ್ ಮಾಡೋದಕ್ಕೆ ಇಟ್ಕೋಬೇಕು. ನಂತರ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಮೊಳಕೆ ಕಾಳಿನ ಸಾಂಬಾರನ್ನ ಮಾಡಿದ್ದೆ, ಜೊತೆಗೆ ರೈಸ್ ಮಾಡಿದ್ದೆ. ಹಾಗೆಯೇ ನಂಚ್ಕೊಳ್ಳೋದಕ್ಕೆ ಹಪ್ಪಳನ ಕರೆದಿದ್ದೆ. ನಮ್ಮ ಮನೇಲಿ ಯಾವುದೇ ಸಾಂಬಾರು ಮಾಡಿದ್ರೂ ಅದಕ್ಕೊಂದು ಪಲ್ಯ ಇರಬೇಕು, ಜೊತೆಗೆ ನಂಚ್ಕೊಳ್ಳೋಕ್ಕೆ ಎಣ್ಣೆಲಿ ಕರೆದಿದ್ದಂಥ ಯಾವುದಾದ್ರೂ ಒಂದು ಪದಾರ್ಥ ಇರಬೇಕು. ನನ್ನ ಮನೆಯವರಿಗೆ ಎಸ್ಪೆಷಲಿ ಈ ಥರದ್ದು ಫುಡ್ ಇರಲೇಬೇಕು. ಇಲ್ಲ ಅಂದರೆ ನಾನು ಊಟ ಕೊಟ್ಟಿರ್ತೀನಿ ಎಷ್ಟೋ ಸರಿ, ಊಟ ಮಾಡುವಾಗ ಮುಖ ನೋಡ್ತಾರೆ ಏನೂ ಕೊಟ್ಟಿಲ್ಲ ಅಂದರೆ. ನಾನು ಬೇಕಂತಲೇ ಎಷ್ಟೋ ಸರಿ ಕೊಟ್ಟಿರಲ್ಲ ನಂಚ್ಕೊಳ್ಳೋದಕ್ಕೆ. ಆವಾಗ ಕೇಳ್ತಾರೆ, ಯಾಕೇನು ಕೊಟ್ಟೇ ಇಲ್ಲ ನಂಚ್ಕೊಳ್ಳೋಕ್ಕೆ, ಇದಷ್ಟೇ ಊಟ ಮಾಡಬೇಕಾ ಅಂತ. ಅಂದರೆ ನಮ್ಮ ಮನೇಲಿ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಎಣ್ಣೆಲಿ ಕರೆದಿರೋವಂಥ ಫುಡ್ಡಿಗೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. 4:30 ಆಯಿತು. ಗಮ್ಯ ಬರೋಷ್ಟು ಟೈಮ್ ಆಗಿತ್ತು. ನಮ್ಮ ಮನೆಯವ್ರು ಪಿಕ್ ಮಾಡೋದಕ್ಕೆ ಅಂತ ಹೋದರು. ಸರಿ ಅವಳು ಬರೋಷ್ಟರೊಳಗೆ ಮಾಡ್ಕೊಳ್ಳೋಣ, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಪಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. 4 ಅವರ್ಸ್ ನೆಂದಿದೆ ಚೆನ್ನಾಗಿ. ಸೊ ಪಡ್ಡು ಮಾಡ್ಕೊಳ್ಳೋದಕ್ಕೆ ಪಡ್ಡು ತವ ಇಟ್ಬಿಟ್ಟು ಆಯಿಲ್ನ ಹಾಕ್ಕೊಳ್ಳೋದು ಫುಲ್ಲು. ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಒಂದೊಂದೇ ಪಡ್ಡುಗಳನ್ನ ಸೇರಿಸ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ನನಗೆ ಕಜ್ಜಾಯ ಅಂದರೆ ತುಂಬಾ ಇಷ್ಟ. ಎಷ್ಟೋ ಸರಿ ಕಜ್ಜಾಯ ಮಾಡಬೇಕು ಅಂತ ಟ್ರೈ ಮಾಡಿದಾಗೆಲ್ಲ ಕೆಟ್ಟೋಗುತ್ತೆ. ಅಷ್ಟು ಪರ್ಫೆಕ್ಟಾಗಿ ನನಗೆ ಕಜ್ಜಾಯ ಮಾಡೋದಕ್ಕೆ ಇನ್ನೂ ಬರ್ತಾಯಿಲ್ಲ. ಬಟ್ ನನಗೆ ಒಂದೇ ಒಂದು ಆಸೆ, ಯಾವಾಗಾದರೂ ಆಯಿತು ನಾನು ಕಜ್ಜಾಯ ಮಾಡೋದು ಕಲೀಲೇಬೇಕು ಅಂತ ಅನ್ಕೋತಾ ಇದ್ದೀನಿ. ಅದು ಯಾವಾಗ ಕಲಿತೀನಿ ಅಂತ ಗೊತ್ತಿಲ್ಲ, ಬಟ್ ಕಲಿತೀನಿ. ಯಾಕಂದರೆ ನನಗೆ ತುಂಬಾ ಫೇವ್ರೇಟ್ ಕಜ್ಜಾಯ ಅಂದರೆ. ಬಟ್ ಯಾರಾದರೂ ಮಾಡಿದಾಗ ಇಸ್ಕೊಂಡು ತಿಂತೀನಿ, ಇಲ್ಲಾಂದರೆ ಶಾಪಲ್ಲಿ ರೆಡಿ ಸಿಗತ್ತಲ್ವ,
ಸೊ ಅದನ್ನು ತೊಗೊಂಬಂದು ತಿನ್ಕೋತೀನಿ. ಈಗ ನಾನು ಅದೇ ಥರ ಟೇಸ್ಟಲ್ಲೇ ಈ ಪಡ್ಡು ಬರುತ್ತೆ. ಎರಡೂ ಸೈಡೂ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳೋದು. ಸೊ ಕಂಪ್ಲೀಟಾಗಿ ಬೆಂದ ನಂತರ ಇದನ್ನು ಟರ್ನ್ ಮಾಡಿಕೊಂಡು ಮೇಲಿಂದ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಆ್ಯಸ್ ಇಟ್ ಈಸ್ ಕಜ್ಜಾಯ ಟೇಸ್ಟೇ ಬರುತ್ತೆ. ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಒಂದು ಫುಡ್ನ. ನನ್ನ ಮಗಳಿಗಂತೂ ತುಂಬಾ ಇಷ್ಟ. ಅವಳು ಬಾಳೆಹಣ್ಣು ತಿನ್ನು ಅಂದರೆ ತಿನ್ನಲ್ಲ. ಅದೇ ಈ ರೀತಿ ಸ್ವೀಟ್ ಪಡ್ಡಿಗೆ ಬಾಳೆಹಣ್ಣು ಹಾಕಿ ಮಾಡಿಕೊಟ್ಟಿದ್ದೀವಿ ಅಂದರೆ ಸೊ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಕೊಡುವಂಥ ತರಕಾರಿ ಅಥವಾ ಫ್ರೂಟ್ಸು ನಮ್ಮ ಮಕ್ಕಳು ಹೊಟ್ಟೆಗೆ ಹೋಗಬೇಕು. ಸೊ ಆ ಒಂದು ಟಾರ್ಗೆಟ್ನ ಇಟ್ಕೊಂಡು ನಾನು ಮಾಡ್ತೀನಿ. ಮೀನ್ಸ್ ಪ್ರತಿಯೊಬ್ಬರು ತಾಯಂದರು ಇದನ್ನೇ ಮಾಡೋದು. ಮೀನ್ಸ್ ಚಪಾತಿ ತಿನ್ನಲ್ಲ ಅಂದರೆ ಅದಕ್ಕೆ ಯಾವುದಾದ್ರೂ ಒಂದು ಸೊಪ್ಪು ಅಥವಾ ತರಕಾರಿನ ಸೇರಿಸಿ ಚಪಾತಿ ಮಾಡಿಕೊಟ್ರೆ ತಿಂತಾರೆ, ಇಲ್ಲ ಪರೋಟ ಥರ ಮಾಡಿಕೊಟ್ರೆ ತಿಂತಾರೆ, ಇಲ್ಲ ಸ್ವೀಟ್ಸಿಗೆ ಯಾವುದಾದ್ರೂ ಒಂದು ಫ್ರೂಟ್ಸ್ನ ಹಾಕ್ಕೊಂಡು ಕೂಡ ಮಾಡಿಕೊಡ್ಬೋದು, ಇಲ್ಲ ಪ್ಯಾನ್ ಕೇಕ್ ಮಾಡಿಕೊಡ್ಬೋದು. ನಾನು ಇದೇ ರೀತಿ ಪ್ಯಾನ್ ಕೇಕ್ ಮಾಡಿಕೊಡ್ತೀನಿ, ಜೊತೆಗೆ ಈ ಥರ ಸ್ವೀಟ್ ಪಡ್ಡು ಕೂಡ ಮಾಡ್ತೀನಿ. ಈಗ ನೋಡಿ ಎರಡು ಕಡೆನೂ ಕಂಪ್ಲೀಟಾಗಿ ಬೆಂದಿದೆ. ಸೊ ಈ ಟೈಮಲ್ಲಿ ಒಂದೊಂದು ಸ್ಪೂನಷ್ಟು ತುಪ್ಪನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಕಜ್ಜಾಯ ರೀತಿಯಲ್ಲೇ ಕಾಣಿಸ್ತಾ ಇದೆ ನೋಡೋದಕ್ಕೆ. ಟೇಸ್ಟ್ ವೈಸ್ ಕೂಡ ಅದೇ ರೀತಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.